ಹಾಯ್ ಫ್ರೆಂಡ್ಸ್, ಈಗ ನಾನು ನಿಮ್ಗೆ ಹೇಳ್ಕೊಡೋದೇನೆಂದರೆ ಯೂಟ್ಯೂಬ್ನಲ್ಲಿ ಯಾರ್ಯಾರು ಕರ್ನಾಟಕದಲ್ಲಿ ಯಾರಿದ್ದಾರೆ ಕಾಮಿಡಿಯಲ್ಲಿ ಅವ್ರ ಹೆಸರು ಮೂಲಕ ಅವರು ಎಷ್ಟು ಸಂಪಾದನೆ ಮಾಡ್ತಾರೆ ಎಂದು ನಿಮ್ಮ ಮುಂದೆ ಹೇಳ್ತಿದ್ದೀನಿ. ಹೊಸಬರಾಗಿದ್ದರೆ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಆಗಲೂ ನೋಟಿಫಿಕೇಶನ್ ಆನ್ ಮಾಡಿ. ಇವರು ಬಂದ್ಬಿಟ್ಟು ಫ್ರೆಂಡ್ಸ್ ಮಲ್ಲು ಜಮಖಂಡಿ, ಇವರ ಮೂಲ ಹೆಸರು ಮಲ್ಲಿಕಾರ್ಜುನ್. ಇವರು ಲಿಂಗಾಯತ ಸಮುದಾಯ. ಇವರದ್ದು ಲಾಕ್ಡೌನ್ ಇಂದ ಟಿಕ್ ಟಾಕ್ ಮಾಡಿ ಫೇಮಸ್ ಆದವರು. ಒಂದು ತಿಂಗಳಿಗೆ ಸಂಪಾದನೆ ಏನಂತಂದರೆ 5 ಲಕ್ಷದಿಂದ 6 ಲಕ್ಷದ ತನಕ ಸಂಪಾದನೆ ಮಾಡುತ್ತಾರೆ. ಇವತ್ತು ಮಲ್ಲು ಜಮಖಂಡಿ ಅವರು ಬಂದ್ಬಿಟ್ಟು ಆರ್ಕೆಸ್ಟ್ರಾಕ್ಕೆ ಹೋದರೆ ಒಂದು ದಿವಸಕ್ಕೆ 40,000ದಿಂದ 50,000 ತನಕ ಚಾರ್ಜ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಮುಕ್ಕಳಪ್ಪ, ಇವರ ಮೂಲ ಹೆಸರು ಖಾಜಾ. ಇವರು ಹಾಗೆ ಯೂಟ್ಯೂಬ್ನಿಂದ ವಿಡಿಯೋಸ್ಗಳನ್ನು ಮಾಡುತ್ತಾ ಫೇಮಸ್ ಆದವರು. ಇವರಿಗೆ ಪ್ರತಿ ತಿಂಗಳು 3 ಲಕ್ಷದಿಂದ 4 ಲಕ್ಷದ ತನಕ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಇವರು ಆರ್ಕೆಸ್ಟ್ರಾಕ್ಕೆ ಕರೆದ್ರೆ ಇವರು ಹೋಗುವುದಿಲ್ಲ. ಈಗ ಲಪಂಗ್ ರಾಜ, ಇವರಾಗಿ ಯೂಟ್ಯೂಬ್ನಿಂದ ಸಾಕಷ್ಟು ವಿಡಿಯೋಗಳನ್ನು ಮಾಡಿ ಫೇಮಸ್ ಆದವರು. ಈಗ ಇವರ ಮುಸ್ಲಿಂ ಸಮುದಾಯ. ಇವರ ಮೂಲ ಹೆಸರು ರಾಜಾ ಸಾಬ್. ಇವರು ಯೂಟ್ಯೂಬ್ನಿಂದ ಸಾಕಷ್ಟು ವಿಡಿಯೋಗಳನ್ನು ಮಾಡುತ್ತಾ ಫೇಮಸ್ ಆದವರು. ಇವರಿಗೆ ತಿಂಗಳಿಗೆ 80,000ದಿಂದ 1 ಲಕ್ಷದ ತನಕ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಆರ್ಕೆಸ್ಟ್ರಾಕ್ಕೆ ಹೋದರೆ ಇವರು 20,000ರಿಂದ 30,000 ತನಕ ಚಾರ್ಜ್ ಮಾಡ್ತಾರೆ. ಇವರು ಮಾಳು ನಿಪ್ನಾಳ್ ಸಿಂಗರ್ ಎಂದು ಹೆಸರು ಪಡೆದಿದ್ದಾರೆ. ಈ ತಿಂಗಳು ಯೂಟ್ಯೂಬ್ನಿಂದ 4 ಲಕ್ಷದಿಂದ 5 ಲಕ್ಷ ತನಕ ಮಾಳು ನಿಪ್ನಾಳ್ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಇವರು ಆರ್ಕೆಸ್ಟ್ರಾಕ್ಕೆ ಹೋದರೆ 40,000ದಿಂದ 50,000 ತನಕ ಚಾರ್ಜ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಬಾಳು ಬೆಳಗುಂದಿ. ಇವರ ಮೂಲ ಹೆಸರು ಬಾಳೇಶ. ಇವರು ಹಾಗೆ ಕರ್ನಾಟಕದ ಟಾಪ್ ಸಿಂಗರ್ ಎಂದು ಹೆಸರು ಪಡೆದಿರುವ ಬಾಳು ಬೆಳಗುಂದಿ ಪ್ರತಿ ತಿಂಗಳು 5 ಲಕ್ಷದಿಂದ 6 ಲಕ್ಷ ತನಕ ಸಂಪಾದನೆ ಮಾಡುತ್ತಾರೆ. ಇವರು ಆರ್ಕೆಸ್ಟ್ರಾಕ್ಕೆ ಹೋದರೆ ಒಂದು ದಿವಸಕ್ಕೆ 30,000ರಿಂದ 40,000 ತನಕ ಚಾರ್ಜ್ ಮಾಡ್ತಾರೆ. ಇವರೆಲ್ಲ ಯೂಟ್ಯೂಬ್ನಲ್ಲಿ ಕಾಮಿಡಿಗಳಲ್ಲಿ ಇರುವವರು. ನಮ್ಮ ಚಾನಲ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.